ಆ ಏರಿಯಾ ಇವತ್ತಲ್ಲ ನಾಳೆ ಬೆಂಗಳೂರು ನಗರ ಆಗ್ತದೆ. ಅದಕ್ಕೆ ಮೊದಲು ನಾನು ಡೈರೆಕ್ಷನ್ ಏನು ಕೊಟ್ಟಿದ್ದು ಅಂತಂದರೆ ಪ್ಲಾನಿಂಗ್ ಕರೆಕ್ಟಾಗಿರಬೇಕು ಅಂತ. ನಾನು ನಿನ್ನೆ ಒಂದಷ್ಟು ಏರಿಯಾ ಎಲ್ಲ ನೋಡಿದೆ. ಈ ರೋಡ್ಸ್ ಎಲ್ಲ ಈಗಿಂದನೇ ನಾವು ವೈಡ್ನಿಂಗ್ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು, ಪ್ರಾಪರ್ ಪ್ಲಾನಿಂಗ್ ಆಗಬೇಕು. ಯಾಕೆಂದರೆ ಕೆಲವು ಪಂಚಾಯತಿಗಳಲ್ಲಿ, ಕೆಲವು ಪಟ್ಟಣ ಪಂಚಾಯತಿಗಳಲ್ಲಿ, ಕೆಲವು CMC ಏರಿಯಾಗಳಲ್ಲಿ ರೋಡು ವೈಡ್ನಿಂಗ್ ಇಲ್ಲ. ಅವರು ಜಾಸ್ತಿ ಕನ್ಸ್ಟ್ರಕ್ಷನ್ ಬರೋಕ್ಕಿಂತ ಮುಂಚಿತವಾಗಿ ನಾವು ಒಂದು ಪ್ಲಾನಿಂಗ್ ಡಿಕ್ಲೇರ್ ಮಾಡಬೇಕು. ಅದಕ್ಕೆ ನಾನು ಸಪ್ರೇಟಾಗಿ ಎಲ್ಲ CMCಗಳ ಕನೆಕ್ಷನ್ನು PWD ಅವ್ರನ್ನ, ಟೌನ್ ಪ್ಲಾನಿಂಗ್ ಅವ್ರನ್ನ ಎಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಹೊಸ ಮಾಸ್ಟರ್ ಪ್ಲಾನ್ ತಯಾರು ಮಾಡಿ ಅಂತ ಹೇಳಿದ್ದೀನಿ. ರೋಡ್ ಗ್ರಿಡ್ಸು ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟು ಇವೆಲ್ಲದಕ್ಕೂ ಮುಂದಕ್ಕೆ ಅನುಕೂಲ ಆಗಲಿ ಅಂತೇಳಿ ಆತಾತರವಾಗಿ ಮಾಡೋದು ಬೇಡ ಅಂತೇಳಿ ಇದಕ್ಕೆಲ್ಲ ವ್ಯವಸ್ಥೆ ಆಗಬೇಕು ಅಂತ ತೀರ್ಮಾನ ಮಾಡಿ. ಯಾಕೆಂದರೆ ಇವೆಲ್ಲ ಕೆಲವರು ಬಾರ್ಡ್ರಿಂದ ಪಂಚಾಯತಿಗಳು ಸೇರಿದೆ, ಮುನ್ಸಿಪಾಲ್ಟಿಗಳು ಸೇರಿದೆ. ಅದಕ್ಕೆಲ್ಲ ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಏನು ಫೆಸಿಲಿಟಿ ಇದೆ ಆ ರೀತಿ ಫೆಸಿಲಿಟಿ ಕೊಡಲಿಕ್ಕೆ ಅವ್ರನ್ನ ಈಗಿಂದನೇ ಮಾನಸಿಕವಾಗಿ ತಯಾರು ಮಾಡ್ತಾ ಇದ್ವಿ. ಅಲ್ಲೂ ಕೂಡ A to B ಖಾತಾ, B ಖಾತಾ ಇರೋದನ್ನ A ಖಾತಾ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ, ದಾಖಲೆಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಹೇಳಿದ್ದೀನಿ. ಎರಡನೇದು ಟ್ಯಾಕ್ಸ್ ಕಲೆಕ್ಷನ್, ಅದು ಕೂಡ ನಮ್ಮ ಬೆಂಗಳೂರು ನಗರಗಳಲ್ಲಿ ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, CMCಲಿ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ, ಒಂದು ಯೂನಿಫಾರ್ಮಿಟಿ ಇರಬೇಕು. ಆ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಬೇಸ್ ಸಿಸ್ಟಮಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ ಅದನ್ನು ಕೂಡ ಟೈಮ್ ಲೈನಲ್ಲಿ ಮಾಡಬೇಕು ಅಂತ ಹೇಳಿದ್ದೀನಿ. ಇನ್ನೊಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಕಂಟ್ರೋಲ್ ಆಗಬೇಕು. ಈಗಿಂದನೇ ನಾವು ಮುಂದಕ್ಕೆ ನೀರು ಕೊಡಬೇಕಾಗ್ತದೆ, ಕಾವೇರಿ ನೀರು ಕೊಡಬೇಕಾಗ್ತದೆ. ಅದಕ್ಕೆ ಸ್ಯಾನಿಟೇಷನ್ಸ್ ಬಹಳ ಮುಖ್ಯ. ಅದಕ್ಕೆ ಪ್ರತಿಯೊಂದು ಪ್ಲಾನ್ ಸ್ಯಾಂಕ್ಷನ್ ಕೂಡ ಕಂಟ್ರೋಲ್ ಮಾಡಬೇಕು. ನಾವು ಕಾನೂನು ಪ್ರಕಾರನೇ ಏನು ಝೋನಲ್ ರೆಗ್ಯುಲೇಷನ್ಸ್ ಇದೆ ಆ ಪ್ರಕಾರನೇ ಮಾಡಬೇಕು ಅಂತ ಇನ್ನೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಆಮೇಲೆ ಯಾವುದ್ಯಾವುದು ಏರಿಯಾ ಆ್ಯಡ್ ಮಾಡ್ಕೋಬೇಕಾಗ್ತದೆ ಮುಂದಕ್ಕೆ ಹೊಸದಾಗಿ ಅಂತೇಳಿ ಅದನ್ನು ನೀವೊಂದು ಮಾನಸಿಕವಾಗಿ ನೀವು ರೆಡಿ ಮಾಡಿ ಸರ್ವೆ ಮಾಡಿಬಿಟ್ಟು ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ.